ಹಾಯ್ ಫ್ರೆಂಡ್ಸ್, ಎಸ್ ಪಿ ಎಚ್ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ಪುರಾಣ ಪುಣ್ಯ ಕಥೆಗಳು ಪುರಾಣಗಳಿಂದ ಆಯ್ದಂಥ ಕಥೆಗಳ ಅದರಲ್ಲಿ ಮೊದಲನೇದಾಗಿ ಬರುವಂತಹದೇ ಷಣ್ಮುಖ, ಅಂದರೆ ಕಾರ್ತಿಕೇಯನ ಜನ್ಮ ವೃತ್ತಾಂತ. ಗಣೇಶನ ಮೊದಲು ಹುಟ್ಟಿದವನು ಷಣ್ಮುಖ. ಆದ್ದರಿಂದ ಶಿವ ಪಾರ್ವತಿಯರು ಸಂಯೋಗ ಹೊಂದುವಾಗ ಒಂದು ಮಗು ಜನಿಸುತ್ತೆ. ಆ ಮಗುವನ್ನು ದೇವಾನುದೇವತೆಗಳ ಕುತಂತ್ರದಿಂದ ಆ ಮಗುವನ್ನು ಅಪಹರಣ ಮಾಡಲಾಗುತ್ತದೆ. ಯಾವ ದೇವತೆಗಳು ಅಪಹರಣ ಮಾಡಿದ್ರು ಅಂತ ಗೊತ್ತಾಗಲ್ಲ. ಅದಕ್ಕೆ ಪಾರ್ವತಿ ಕೇಳ್ತಾಳೆ, ಏನು ನನ್ನ ಮಗುನ ಯಾರು ಅಪಹರಣ ಮಾಡಿದ್ದು ಅಂತ ಕೇಳ್ತಾಳೆ. ಆವಾಗ ಯಾರೂ ಮಾತಾಡೋದಿಲ್ಲ. ಆವಾಗ ವಿಷ್ಣು ಕೇಳ್ತಾರೆ, ಯಾರು ಅಪಹರಣ ಮಾಡಿದಿರಿ ಶಿವನ ಮಗನನ್ನು ಅಂತ ಕೇಳ್ತಾರೆ. ಆಗ ಯಾರೂ ಉತ್ತರ ಕೊಡಲ್ಲ. ಆವಾಗ ಕರ್ಮ ಸಾಕ್ಷಿಗಳಾದಂತಹ ಸೂರ್ಯ, ಚಂದ್ರ, ಅಗ್ನಿ, ವಾಯು, ಪೃಥ್ವಿ ಇವರುಗಳನ್ನು ಕರೆದು ಕೇಳ್ತಾರೆ. ಆಗ ಹೇಳ್ತಾರೆ, ವಾಯು ಹೇಳ್ತಾರೆ, ನಾನು ಹೋಗುವಾಗ ಸ್ವರ್ಣಲೇಖ ನದಿಯ ತೀರದಲ್ಲಿ ಒಂದು ಮಗುವನ್ನು ಕಂಡೆ ಅಂತ ಹೇಳ್ತಾರೆ. ಆ ನಂತರ ನಾನು ಹೋದೆ ಅಂತಾರೆ. ಆವಾಗ ಸೂರ್ಯ ಹೇಳ್ತಾರೆ, ಆ ಮಗು ನದಿಯ ದಡದಲ್ಲಿ ಅಳುತ್ತಿರುವುದನ್ನು ನಾನು ಕಂಡೆ ಅಂತ ಹೇಳ್ತಾರೆ. ಆಗ ಚಂದ್ರ ಹೇಳ್ತಾನೆ, ನಾನು ಅಸ್ತಂಗತ ಆದಾಗ ಅದು ನೋಡಿದೆ ಅಂತ, ಅಳುತ್ತಿರೋ ಮಗುವನ್ನು ನೋಡಿದೆ ಅಂತ ಹೇಳ್ತಾರೆ. ನಂತರ ಚಂದ್ರ ಹೇಳ್ತಾರೆ, ಆ ಮಗುವನ್ನು ಅಳುತ್ತಿರೋ ಮಗುವನ್ನು ಬದ್ರಿ ಆಶ್ರಮದಲ್ಲಿರುವಂತಹ ಕೃತಿಕಾ ಮಾತೆಯರು ಆ ಮಗುವನ್ನು ಎತ್ತಿಕೊಂಡು ಹೋದರು ಅಂತ ಹೇಳ್ತಾರೆ. ಎತ್ತಿಕೊಂಡು ಅದಕ್ಕೆ ಹಾಲನ್ನು ಕೊಟ್ಟು ಪೋಷಣೆ ಮಾಡಿ ರಕ್ಷಣೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಆ ಮಗುವಿಗೆ ಒಂದು ಗಂಡು ಮಗು ಆದ್ದರಿಂದ ಅದಕ್ಕೆ ಕೃತಿಕಾ ಮಾತೆಯರೆಲ್ಲ ಎತ್ಕೊಂಡು ಹೋಗಿದ್ದು. ಹಾಗಾಗಿ ಅವರು ಪ್ರೀತಿಯಿಂದ ಅವನಿಗೆ ಕಾರ್ತಿಕೇಯ ಎಂಬ ಹೆಸರನ್ನು ಇಟ್ಟು ರಕ್ಷಣೆ ಮಾಡಿ ಪ್ರೀತಿಯಿಂದ ತುಂಬ ಸುರಕ್ಷಿತವಾಗಿ ನೋಡ್ಕೊಳ್ತಾ ಇರ್ತಾರೆ. ಆವಾಗ ಪಾರ್ವತಿಗೆ ಸಂತೋಷ ಆಗುತ್ತೆ, ನನ್ನ ಮಗ ಒಂದತ್ರ ಸುರಕ್ಷಿತವಾಗಿದ್ದಾನೆ ಅಂತ. ಆವಾಗ ಶಿವ ಪಾರ್ವತಿಯವರು ಅವನು ಅಲ್ಲಿರುವುದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಕಾರ್ತಿಕೇಯನ ಕರೆ ತರಬೇಕು ಅಂತ ಹೇಳ್ತಾರೆ. ಆವಾಗ ದೂತರನ್ನ ಕಳಿಸ್ತಾರೆ, ಬದ್ರಿಕಾಶ್ರಮಕ್ಕೆ ಕಳಿಸ್ತಾರೆ. ಬದ್ರಿಕಾ ಆಶ್ರಮವನ್ನು ಆ ದೂತರೆಲ್ಲ ಸುತ್ತುವರಿತಾರೆ. ಆಗ ಕೃತಿಕಾ ಮಾತೆಯರು ಹೆದರಿದ ನಂತರ ಕಾರ್ತಿಕೇಯ ಮಾತೆ ಕರೀತಾರೆ. ಕಾರ್ತಿಕೇಯ, ನೀವು ಹೆದರಬೇಡ್ರಿ, ನಾನಿದ್ದೀನಿ ಅಂತ ಹೇಳ್ಬಿಟ್ಟು ಏನು ಅಂತ ವಿಚಾರಿಸ್ತೀನಿ ಅಂತ ಹೇಳ್ತಾರೆ. ಆವಾಗ ಆ ದೂತರನ್ನು ವಿಚಾರಿಸಿದಾಗ ದೇವಲೋಕದಲ್ಲಿ ನಡೆದಂತಹ ವಿಚಾರವನ್ನು ಹೇಳ್ತಿರ್ತಾರೆ. ಆವಾಗ ನಂದೀಶ್ವರು ಬರ್ತಾರೆ. ನಂದೀಶ್ವರ ಬಂದು, ನೀವು ಶಿವ ಪಾರ್ವತಿಯರಿಗೆ ಜನಿಸಿದಂತಹ ಮಗ ಈ ರೀತಿಯಾಗಿ ನೀವು ಕಾಣೆಯಾದ್ರಿ, ಹಾಗಾಗಿ ನೀವು ದೇವಲೋಕಕ್ಕೆ ಬರಬೇಕು. ನೀವು ಪ್ರಪಂಚ ಪ್ರಳಯಕಾರಕನಾದ ಶಿವನ ಪುತ್ರನಾದ್ದರಿಂದ ಮರದ ಪೊಟರೆಯಲ್ಲಿ ಹೇಗೆ ಬೆಂಕಿಯನ್ನು ಇಟ್ಕೊಳ್ಳೋಕ್ಕಾಗಲ್ವೋ ಹಾಗೆ ನಿಮ್ಮನ್ನು ಈ ಕೃತಿಕಾ ಮಾತೆಯರು ಇಟ್ಕೊಳ್ಳೋಕ್ಕೆ ಅಶಕ್ತರು. ಮತ್ತು ಒಂದು ಗುಬ್ಬಿಗೂಡಲ್ಲಿ ಹೇಗೆ ಗರುಡವನ್ನು ಇಟ್ಕೊಳ್ಳೋಕ್ಕಾಗೋದಿಲ್ವೋ ಹಾಗೆ ಕೃತಿಕಾ ಮಾತೆಯರು ನಿನ್ನನ್ನು ಪೋಷಿಸಲು ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ನಾನಾ ರೀತಿಯಾಗಿ ಹೇಳ್ತಾರೆ. ಆಗ ಕಾರ್ತಿಕೇಯ ಹೇಳ್ತಾನೆ ನಂದೀಶ್ವರಿಗೆ, ಇವರು ನನ್ನ ಮಾತೆಯವರು, ಇವರು ನನಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಹಾಲುಣಿಸಿ ಪೋಷಿಸಿದ್ದಾರೆ, ಮತ್ತು ಪಾರ್ವತಿಯ ಅಂಶ ಸಂಭೂತರಾಗಿರುವುದರಿಂದ ಇವರೆಲ್ಲ ನನ್ನ ಮಾತೆಯರು. ಮತ್ತು ನನ್ನ ಅಪ್ಪನ ಕಡೆಯವರು, ಅಮ್ಮನ ಕಡೆಯವರು, ಸಹೋದರಿಯರು, ಅಜ್ಜಿ ಅವರೆಲ್ಲ ನನ್ನ ಮಾತೆಯರು ಅಂತ ಹೇಳ್ತಾನೆ. ಮತ್ತು ಕೃತಿಕಾ ಮಾತೆಯರಿಗೆ ನಾನು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಹೇಳಿ ಅವರಿಗೆ ವಂದನೆಯನ್ನು ಹೇಳ್ತಾನೆ. ಕೃತಿಕಾ ಮಾತೆಯರು ಅವರ ಹೃದಯ ಭಾರದಿಂದ ಆ ಮಗುವನ್ನು ಕಳಿಸಿದಾಗ ಕಾರ್ತಿಕೇಯನಿಗೆ ಅವರಿಗೆಲ್ಲ ನಮಸ್ಕಾರ ಮಾಡಿ ಕೃತಿಕಾ ಮಾತೆಯರಿಗೆ ಹೋಗ್ತಾನೆ. ಹೋದ ನಂತರ ಅಲ್ಲಿ ದೇವಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಶಿವ ಪಾರ್ವತಿಯರು ನೆಲೆ ನಿಂತಿರುವಂತಹ ಕೈಲಾಸಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ವಿಶ್ವಕರ್ಮರವರು ನಿರ್ಮಿಸಿದಂತಹ ಒಂದು ಭವ್ಯವಾದಂತಹ ರಥದಲ್ಲಿ ಕಾರ್ತಿಕೇಯನನ್ನು ಕರ್ಕೊಂಡು ಹೋಗ್ತಾರೆ. ದಾರಿ ಉದ್ದಕ್ಕೂ ಅವನಿಗೆ ಭವ್ಯವಾದಂತಹ ಸ್ವಾಗತವನ್ನು ಮಾಡ್ತಾರೆ. ಮೊದಲು ತಾಯಿಯಾದಂತಹ ಪಾರ್ವತಿಗೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ ಮತ್ತೆ
ತಾಯಿ ಲಕ್ಷ್ಮಿ ಮತ್ತು ತಾಯಿ ಸರಸ್ವತಿ ಮತ್ತು ವಿಷ್ಣು ಮತ್ತು ಬ್ರಹ್ಮ ವಿಷ್ಣು ಅವ್ರಿಗೆ ಮಹೇಶ್ವರ ಇವು ಮತ್ತು ಈ ದೇವಾನುದೇವತೆಗಳಿಗೆಲ್ಲ ನಮಸ್ಕಾರ ಮಾಡ್ತಾನೆ. ಮತ್ತು ಒಂದು ವಿಷ್ಣು ಅವರು ಕಾರ್ತಿಕೇಯನಿಗೆ ಒಂದು ವೇದ ಘೋಷವಾದಂತಹ ಮತ್ತು ಮಂಗಳಕರವಾದ ವಾದ್ಯಗಳೊಂದಿಗೆ ಒಂದು ಭವ್ಯವಾದಂತಹ ಆಸನದಲ್ಲಿ ಕೂರಿಸಿ ಅವನಿಗೆ ಎಲ್ಲ ದೇವತೆಗಳು ಒಂದೊಂದು ಇದನ್ನು ವರವನ್ನು ಕೊಟ್ಟು ಅವನಿಗೆ ಹೆಸರನ್ನು ಇಡ್ತಾರೆ. ಆದಂತಹ ಇವನನ್ನು ಷಣ್ಮುಖ ಎಂಬ ಹೆಸರಿನಿಂದ ನಾಮಕರಣ ಮಾಡಿ ಅವನಿಗೆ ಭೂಷಣ ಮತ್ತು ವಿನೂತಳಾದಂತಹ ಸುಶೀಲೆಯು ಸುಂದರಿಯಾದಂತಹ ದೇವಸೇನೆಯನ್ನು ಬ್ರಹ್ಮದೇವ ವೇದ ಮಂತ್ರದಿಂದ ಅವನಿಗೆ ಕಾರ್ತಿಕೇಯನಿಗೆ ಮದುವೆ ಮಾಡಿಕೊಡ್ತಾರೆ. ಮತ್ತು ಮದುವೆ ಮಾಡಿಕೊಟ್ಟ ನಂತರ ಅವನಿಗೆ ಎಲ್ಲ ಮಾಡಿಕೊಡ್ತಾರೆ. ಎಲ್ಲ ದೇವತೆಗಳು ಅವರವ ಗಂಧರ್ವರು ಕಾರ್ತಿಕೇಯನಿಗೆ ಅವ್ರವ್ರದ್ದು ಲೋಕಕ್ಕೆ ತೆರಳುತ್ತಾರೆ. ತೆರಳಿ ಇವನು ಕಾರ್ತಿಕೇಯನನ್ನು ಗಣೇಶನಿಗೆ ಮೊದಲು ಹುಟ್ಟಿದವನು ಅಂದರೆ ಶಿವ ಪಾರ್ವತಿಯರಿಗೆ ಷಣ್ಮುಖ. ಆದ್ದರಿಂದ ಷಣ್ಮುಖನನ್ನು ನಾನಾ ಹೆಸರಿನಿಂದ ಸಂಬೋಧನೆಯನ್ನು ಮಾಡ್ತಾರೆ. ಸುಬ್ರಹ್ಮಣ್ಯ ಅಂತ ಸಂಬೋಧಿಸ್ತಾರೆ. ಮತ್ತು ಅವನಿಗೆ 108 ಹೆಸರುಗಳಿವೆ. ಅವು ಯಾವುವು ಅಂತ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ. ಇವನು ಈ ಕಥೆಯನ್ನು ಮಕ್ಕಳಿಗೆ ಹೇಳೋದ್ರಿಂದ ಮಕ್ಕಳಲ್ಲಿ ಷಣ್ಮುಖ ಅನ್ನೋರು ಯಾರು ಅಂತ ಗೊತ್ತಾಗುತ್ತೆ. ಸುಬ್ರಹ್ಮಣ್ಯ ಅಂದರೆ ಯಾರು, ಕಾರ್ತಿಕೇಯ ಹೆಂಗಾದ ಅನ್ನೋದೆಲ್ಲ ಅವರಿಗೆ ಎಲ್ಲ ಗೊತ್ತಾಗುತ್ತೆ. ಮತ್ತು ದೇವರಲ್ಲಿ ಭಕ್ತಿ ಭಾವ ಅನ್ನೋದು ಬರುತ್ತೆ. ಮಕ್ಕಳಲ್ಲಿ ನಾವು ಸಂಸ್ಕೃತಿಯನ್ನು, ನಮ್ಮಲ್ಲಿರುವಂತಹ ದೈವ ಭಕ್ತಿಯನ್ನು ಮಕ್ಕಳಲ್ಲಿ ದೈವ ಭಕ್ತಿಯನ್ನು ಈಗಿನ ಕಾಲದಲ್ಲಿ ಹೆಚ್ಚಿಸ್ಬೇಕು. ಮೊಬೈಲ್ ಬದಲು ಈ ರೀತಿಯಾದಂಥ ಬುಕ್ಕನ್ನು ಕೊಟ್ಟು ಅವ್ರಿಗೆ ಓದೋಕ್ಕಾಗಲಿಲ್ಲ ಅಂದರೂ ನಾವು ಈ ರೀತಿ ಕಥೆಯನ್ನು ಹೇಳಿ ಅವರಿಗೆ ಒಂದು ದೈವ ಭಕ್ತಿ ಬರೋ ರೀತಿ ಮಾಡಬೇಕು. ಈ ರೀತಿಯಾಗಿ ಇದು ಷಣ್ಮುಖ ಯಾವ ರೀತಿ, ಕಾರ್ತಿಕೇಯ ಯಾವ ರೀತಿ ಷಣ್ಮುಖನಾದ ಅಂತ ತುಂಬ ಚೆನ್ನಾಗಿ ಸ್ವಾರಸ್ಯಕರವಾಗಿ ಈ ಬುಕ್ಕಿನಲ್ಲಿ ಹೇಳಿದ್ದಾರೆ. ನಾನು ಈ ಬುಕ್ನಲ್ಲಿ ಏನಾದರೂ ತಪ್ಪಾಗಿ ಹೇಳಿದರೆ ನನ್ನಲ್ಲಿ ಕ್ಷಮೆ ಇರಲಿ. ಇದು ಪುರಾಣ ಪುಣ್ಯಕಥೆಗಳಾಗಿರೋದ್ರಿಂದ ಪುರಾಣದಲ್ಲಿ ಯಾವ ರೀತಿ ಕಥೆ ಆಯಿತು ಅನ್ನೋದನ್ನು ನಾವು ಹೇಳ್ಬೋದಾಗಿದೆ. ನೋಡಿ, ಈಗ ಪುರಾಣ ಅಂದರೆ ಅವಾಗಂತೂ ಪುರಾಣ ಯಾಕೆ ಹೇಳ್ತೀಯಪ್ಪ ನೀನು ಅಂತಿದ್ರು. ಈಗಲೂ ಯಾರು ಕತೆ ಕೇಳೋಣ ಅಂತಾರೆ. ಈ ರೀತಿಯಾದಂಥ ದೇವತೆಗಳನ್ನ ಕತೆ ಹೇಳಿದಾಗ ಮಕ್ಕಳು ಆಸಕ್ತಿಯಿಂದ ಕೇಳ್ತಾರೆ ಅನ್ನೋ ನನ್ನ ಮನೋಭಾವನೆ ಇದೆ. ತುಂಬ ಚೆನ್ನಾಗಿದೆ. ಇದನ್ನು ಅರ್ಥ ಮಾಡ್ಕೊಳಕ್ಕೆ ತುಂಬ ಚೆನ್ನಾಗಿದೆ. ಇದನ್ನು ಎಲ್ಲ ಮಕ್ಕಳಿಗೂ ಗೊತ್ತಾಗಂಗೆ ಮಾಡಿ. ನೋಡಿ, ಈ ಮೊದಲು ಗಣೇಶ ಬಂದಾಗ ಯಾವ ರೀತಿ ಶಿವ ಪಾರ್ವತಿಯರು ಸಂಯೋಗ ಹೊಂದಿದ್ರು, ನಂತರ ಮಗು ಯಾವ ರೀತಿ ಇದಾಯಿತು ಅಂತ ಈ ಭಾವಚಿತ್ರದ ಮೂಲಕ ನಾನು ತಿಳಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನೋಡಿ, ಇದನ್ನು ಈ ಕತೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್. ರೆಕಾರ್ಡ್ ಮಾಡೋಣ ತೆಗಿ. ಯಾಕೆ ಇದು ಜಾಸ್ತಿ